ಇಂದು ಸದನದಲ್ಲಿ ಸದ್ದು ಮಾಡುತ್ತಾ ಅಬಕಾರಿ ಹಗರಣ ಅನ್ನೋ ಪ್ರಶ್ನೆ, ಡ್ಯಾಮೇಜ್ ಮಾಡುತ್ತಾ ನೀರಾವರಿ ಇಲಾಖೆಯ ಬಾಕಿ ಬಿಲ್, ಈ ಎರಡು ಚರ್ಚೆಗೆ ಆಗ್ರಹಿಸಿರುವಂತಹ ಪ್ರತಿಪಕ್ಷಗಳು ನಿಲುವಳಿ ಸೂಚನೆಯಡಿ ಚರ್ಚೆಗೆ ಮೈತ್ರಿ ನೋಟಿಸ್, ಸಮಗ್ರ ಚರ್ಚೆಗೆ ಅವಕಾಶವನ್ನ ನೀಡ್ತಾರ ಸ್ಪೀಕರ್ ಅನ್ನೋದು ಒಂದು ಪ್ರಶ್ನೆ ಇದೆ. ಈ ಮೊದಲು ಅವಕಾಶವನ್ನ ನೀಡ್ತೀನಿ ಅಂತ ಹೇಳಿದ್ರು ಡ್ಯೂಟಿ ಖಾದರ್ ಅವರು. ಇವತ್ತು ನಾಳೆ ಮನ್ರೇಗಾ ಯೋಜನೆ ರದ್ದು ಕುರಿತು ಚರ್ಚೆ ಇದೆ. ಈ ವಿಚಾರವೇ ಸಾಕಷ್ಟು ಗದ್ದಲಕ್ಕೆ ಕಾರಣ ಆಗ್ಬೋದು, ಮತ್ತೆ ಫೋಕಸ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಇದಕ್ಕೆ ಅವಕಾಶ ಸಿಗತ್ತಾ ಅಂತ. ಹಾಗಾಗಿ ಈ ಎರಡೂ ವಿಚಾರದ ಬಗ್ಗೆ ಚರ್ಚೆ ಅಸಾಧ್ಯ. ಕೇಂದ್ರದ ವಿರುದ್ಧ ಅಭಿಪ್ರಾಯವನ್ನ ಹೊರಹಾಕಲಿರುವಂತಹ ಕಾಂಗ್ರೆಸ್ನ ಶಾಸಕರು ಜಿ ಯಲ್ಲಿನ ಲೋಪದೋಷಗಳನ್ನು ಎತ್ತಿ ಹಿಡಿಯಲಿರುವಂತಹ ಕಾಂಗ್ರೆಸ್. ಸೊ ಇಲ್ಲಿ ಸಮಸ್ಯೆಗೇನು ಅಂತಂದ್ರೆ, ಈ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗುವಂತ, ಪ್ರಶ್ನೆ ಮಾಡುವಂತ ಎರಡು ವಿಚಾರ ಇದೆ. ಒಂದು ಅಬಕಾರಿ ಹಗರಣ. ಇದರಲ್ಲಿ ಸಚಿವರು ಮತ್ತು ಅವರ ಪುತ್ರರ ಹೆಸರೆಲ್ಲ ಕೇಳ್ಬಂದಿದೆ. ಒಂದು ಆಡಿಯೋ ವೈರಲ್ ಆಗಿತ್ತು. ಇದು ಬಿಜೆಪಿಗರು ಪ್ರಶ್ನೆ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಇದು ಏನಾದರೂ ಚರ್ಚೆ ಆಯಿತು ಅಂತಂದ್ರೆ ಹೌದು, ಈ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದು. ಇನ್ನೊಂದು ನೀರಾವರಿ ಇಲಾಖೆಯ ಬಾಕಿ ಬಿಲ್, ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿದು ಕೂತಿದ್ವು. ನಿಲುವಳಿ ಸೂಚನೆಯಡಿ ಚರ್ಚೆಗೆ ಮೈತ್ರಿ ನೋಟಿಸ್ ಕೂಡ ಮಾಡಿರೋದು. ಆದರೆ ಈ ಸಮಗ್ರ ಚರ್ಚೆಗೆ ಅವಕಾಶ ಸಿಗತ್ತಾ ಈಗ ಅನ್ನೋದು ಪ್ರಶ್ನೆ. ಮೊದಲಿಗೆ ಸ್ಪೀಕರ್ ಅವರು ಅವಕಾಶವನ್ನ ಮಾಡಿಕೊಡ್ತೀನಿ ಅಂತ ಹೇಳಿದರು ಡ್ಯೂಟಿ ಖಾದರ್ ಅವರು. ಆದರೆ ಈಗ ಸಮಸ್ಯೆ ಏನು ಅನ್ನೋದು ಅಂದರೆ, ಇವತ್ತು ಮತ್ತು ನಾಳೆ ಈ ಎರಡೂ ದಿನ ಮನ್ರೇಗಾ ಯೋಜನೆಯ ರದ್ದು ಕುರಿತೇ ಮಾತಾಡಬೇಕು ಅಂತ ಕಾಂಗ್ರೆಸ್ನವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ವಿಚಾರವನ್ನು ಪ್ರಸ್ತಾಪಿಸಲೇಬೇಕು, ಇದು ಚರ್ಚೆ ಆಗಲೇಬೇಕು ಅಂತ. ಮತ್ತು ಕಾಂಗ್ರೆಸ್ನವರು ಪ್ರಸ್ತಾಪಿಸುವ ಈ ಚರ್ಚೆಗೆ ನಾವು ಉತ್ತರ ಕೊಡಬೇಕು ಅಂತ ಬಿಜೆಪಿಗರು ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಎರಡು ದಿನ ಮನ್ರೇಗಾ ಯೋಜನೆ ರದ್ದು ಕುರಿತೇ ಹೆಚ್ಚು ಸುದ್ದಿ ಆಗ್ಬೋದು, ಹೆಚ್ಚು ಸದ್ದು ಆಗ್ಬೋದು, ಹೆಚ್ಚು ಚರ್ಚೆನೂ ಆಗ್ಬೋದು. ಇದೇ ಚರ್ಚೆ ಆಯಿತು, ಇದ್ರ ಬಗ್ಗೆನೇ ಫೋಕಸ್ ಮಾಡಿದ್ರು ಅಂತಂದರೆ ಇನ್ನು ಉಳಿದಿದ್ದು ಎರಡಿತ್ತಲ್ಲ, ಬಿಜೆಪಿಗರು ಪ್ರತಿಪಕ್ಷಗಳು ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ನೀರಾವರಿ ಇಲಾಖೆಯ ಬಾಕಿ ಬಿಲ್ಲು ಮತ್ತು ಅಬಕಾರಿ ಹಗರಣ, ಇದಕ್ಕೆ ಅವಕಾಶ ಸಿಗೋದು, ಸಮಯ ಸಿಗೋದು ಕಡಿಮೆ ಆಗ್ಬೋದು, ಸಾಧ್ಯತೆ ಕಮ್ಮಿ ಇದೆ. ಹಾಗಾಗಿ ಸದ್ಯಕ್ಕಂತೂ ಬೀಸೋದೊಣ್ಣೆಯಿಂದ ಪಾರ ಆಗಬಹುದು ಕಾಂಗ್ರೆಸ್ನವರು. ಒಟ್ಟಿನಲ್ಲಿ ಈ ಮನ್ರೇಗಾ ಯೋಜನೆ ವಿಚಾರ ಹೆಚ್ಚು ಫೋಕಸ್ ಮಾಡ್ತಾ ಇರೋದ್ರಿಂದ, ಹೆಚ್ಚು ಸುದ್ದಿ ಆಗ್ತಾ ಇರೋದ್ರಿಂದ ಈ ಸರ್ಕಾರದ ಕೆಲವೊಂದು ಲೋಪದೋಷಗಳ ಬಗ್ಗೆ ಮಾತಾಡಬೇಕು, ಹಗರಣಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಅದಕ್ಕೆ ಹಿನ್ನಡೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನೋಡಬೇಕಾಗತ್ತೆ ಏನಾಗುತ್ತೆ ಅಂತ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಎರಡೂ ದಿನ ಮನ್ರೇಗಾ ವಿಚಾರ ಬಹಳ ಸುದ್ದಿ ಆಗ್ಬೋದು, ಸದ್ದು ಆಗ್ಬೋದು, ಗದ್ದಲ ಕೋಲಾಹಲಕ್ಕೂ ಕೂಡ ಕಾರಣ ಆಗ್ಬೋದು. ಎರಡೂ ಕಡೆಯಿಂದಲೂ ತಯಾರಿ ಆಗಿದೆ. ಆದರೆ ಪ್ರತಿಪಕ್ಷಗಳು ಈ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂಥ ವಿಚಾರ ಎರಡಿತ್ತಲ್ಲ, ಅಬಕಾರಿ ಹಗರಣ, ಇನ್ನೊಂದು ನೀರಾವರಿ ಇಲಾಖೆಯ ಬಾಕಿ ಬಿಲ್, ಇದು ಚರ್ಚೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಅವಕಾಶ ಎಷ್ಟು ಮಟ್ಟಿಗೆ ಸಿಗ್ಬೋದು ಅಂತ. ನೀತಿ, ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಮನರೇಗಾ ಯೋಜನೆ ರದ್ದು ಕುರಿತಂತೆ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆದ್ರೆ ಎರಡು ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೊಟ್ಟಿದ್ರು. ಒಂದು ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನುವಂತಹ ಹಗರಣದ ಚರ್ಚೆಗೆ ಕೊಡ್ಬೇಕು ಅವಕಾಶ ಅಂತೇಳಿ ಬಿಜೆಪಿ ನಿಲುವಳಿಯನ್ನ ಮಂಡಿಸಿದ್ದೆ. ಇನ್ನೊಂದು ಕಡೆ ನೀರಾವರಿ ಇಲಾಖೆಯಲ್ಲಿ ಸುಮಾರು 17,000 ಕೋಟಿ ಬಾಕಿಯನ್ನ ಇಟ್ಕೊಳ್ಳಲಾಗಿದೆ. ಗುತ್ತಿಗೆದಾರರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆ ಬಿಲ್, ಅದರ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಎಚ್ ಡಿ ರೇವಣ್ಣ ಅವರು ಕೂಡ ನಿರ್ಣಯ ಮಂಡಿಸಿದ್ರು. ಸೊ ಹಾಗಾಗಿ ಇದರ ಎರಡೂ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೊಡ್ತೇವೆ ಅಂತೇಳಿ ಸ್ಪೀಕರ್ ಅವರು ಕೂಡ ಹೇಳಿದ್ರು. ಆದ್ರೆ ನಿನ್ನೆ ಚರ್ಚೆಗೆ ಅವಕಾಶವನ್ನ ಕೊಡುವಂತ ನಿಟ್ಟಿನಲ್ಲಿ ಸ್ಪೀಕರ್ ಮುಂದಾಗಿದ್ರು. ಬಾಯ್ಕಾಟ್ ಮಾಡಿದ ಹಿನ್ನೆಲೆಯಲ್ಲಿ ಚರ್ಚೆ ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ಚರ್ಚೆಗೆ ಅವಕಾಶ ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡುವಂತ ಸಾಧ್ಯತೆಗಳಿದೆ. ಆದ್ರೆ ಮನರೇಗಾ ಯೋಜನೆ ಕುರಿತಂತೆ ಚರ್ಚೆ ಇರೋದ್ರಿಂದ ಸಹಜವಾಗಿ ಸ್ಪೀಕರ್ ಅವಕಾಶ ಕೊಡುವಂತ ಸಾಧ್ಯತೆಗಳು ಕೂಡ ಇಲ್ಲ. ಈ ಮನರೇಗಾ ಯೋಜನೆ ಮುಂದಿಟ್ಕೊಂಡೆ ಬಿಜೆಪಿ ಪ್ರತಿಪಕ್ಷಗಳೇ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಶಾಸಕರು ಕಾಯ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೊಸದಾಗಿ ತಂದಿರುವಂತ ಜಿರಾಮ್ಜಿ ಕಾಯ್ದೆಯ ಪರವಾಗಿ ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಅವರು ಕೂಡ ರೆಡಿ ಇದ್ದಾರೆ. ಆದ್ರೆ ನಿನ್ನೆ ರಾತ್ರಿ ವಿಧಾನ ಪರಿಷತ್ನಲ್ಲಿ ತೀವ್ರ ಸದ್ದು ಗದ್ದಲ ಆಗತ್ತೆ. ಕಾರಣ, ಪ್ರಧಾನಿ ಅವರನ್ನ ದೇಶದ್ರೋಹಿ ಅಂತೇಳಿ ನಸೀರ್ ಅಹಮದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಕ್ಷಮೆಯನ್ನ ಕೇಳುವವರೆಗೆ ನಾವು ಬಿಡೋದಿಲ್ಲ ಅಂತೇಳಿ ಪ್ರತಿಪಕ್ಷಗಳು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ವು, ಸದನದ ಬಾವಿಗಿಳಿದು ಧರಣಿಯನ್ನು ಕೂಡ ಮಾಡಿದ್ವು. ಹಾಗಾಗಿ ಇವತ್ತು ಅದೇ ವಿಚಾರವನ್ನ ಇಟ್ಕೊಂಡು ಪ್ರಧಾನಿ ಅವರಿಗೆ ಅಪಮಾನವನ್ನ ಮಾಡಿದ್ದಾರೆ ಅಂತೇಳಿ ವಿಧಾನಸಭೆಯಲ್ಲೂ ಕೂಡ ಕೋಲಾಹಲವನ್ನ ಸೃಷ್ಟಿಸುವಂತ ಸಾಧ್ಯತೆಗಳಿದೆ. ಹಾಗೊಂದು ವೇಳೆ ಏನಾದ್ರೂ ಪ್ರತಿಪಕ್ಷಗಳು ಧರಣಿ ಅಥವಾ ಬಾಯ್ಕಾಟ್ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದೆ ಆದ್ರೆ ಇವತ್ತಿನ ಮನರೇಗಾ ಯೋಜನೆಗೆ ಚರ್ಚೆ ಮಾಡ್ಬೇಕು ಅನ್ನುವಂತಹ ಉದ್ದೇಶ ಕೂಡ ನೀರು ಪಾಲಾಗತ್ತೆ.
ಸದನದ ಕಲಾಪ ಕೂಡ ಬಲಿಯಾಗಬಹುದು ನೀತಿ. ಥ್ಯಾಂಕ್ ಯು ಶಿವತಮನ ಡೀಟೇಲ್ಸ್ಗೆ.